ಇವತ್ತು ಒನ್ ಡೇ ನಲ್ಲಿ ನನಗೆ 3 ಕಾರ್ ಡೆಲಿವರಿ ಶೂಟ್ ಬುಕ್ ಆಗಿತ್ತು. 10 ಲಕ್ಷ ಕೊಡ್ತೀನಿ ಇಂಪ್ರೂವ್ ಮಾಡ್ಬಿಟ್ರೆ ಅಲ್ಲೇ 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. ಅಲ್ಲಿ 10 ಬೇಡ, 10 ಕೋಟಿ ನಾನು ಕೊಡ್ತೀನಿ. ಫಸ್ಟ್ ಕಾರ್ ಬಂದು ಮಹೇಂದ್ರ XUV 7XO, ಸೆಕೆಂಡ್ ಕಾರ್ ಬಂದು ಮಹೇಂದ್ರ XUV 3XO, ಥರ್ಡ್ ಕಾರ್ ಬಂದು ಹೋಂಡಾಯ್ ವೆನ್ಯೂ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಫಸ್ಟ್ ಕಾರ್ ಲೊಕೇಶನ್ ಮಾರ್ನಿಂಗ್ ಇದ್ದಿದ್ದು ಸನಾತಮ್ಮನಹಳ್ಳಿ, ಬ್ಯಾಂಗ್ಳೂರ್. ಕ್ಲೈಂಟ್ ಟೈಮ್ ಹೇಳಿದ್ದು 10 o'clock ಗೆ. ನಾವು ಹಾಫ್ ಅನ್ ಅವರ್ ಬಿಫೋರ್ ಶೋರೂಮ್ ಹತ್ರ ಎಂಟ್ರಿ ಆಗ್ತಾ ಇದ್ದಂಗೆನೆ ಕ್ಯಾಮ್ರಾ ಗಿಂಬಲ್ ಎಲ್ಲ ಸೆಟಪ್ ಮಾಡ್ಕೊಂಡು ಶೋರೂಮ್ದು ಔಟ್ಡೋರ್ ಮತ್ತೆ ಇಂಡೋರ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಹಾಗೆ ಕಾರ್ದು ಶೂಟ್ ಮಾಡೋಣ ಅಂತ ಹೋದ್ವಿ. ಆದ್ರೆ ಅಲ್ಲಿ ಕಾರ್ನ ಪಾಲಿಶ್ ಹಾಕಿ ಚೆನ್ನಾಗಿ ಶೈನಿಂಗ್ ಬರೋ ತರ ಒರೆಸ್ತಾ ಇದ್ರು. ಅಷ್ಟೊತ್ತಿಗೆ ನಾವು ಶೋರೂಮ್ ಪಕ್ಕದಲ್ಲಿ ಇರೋ ಟೀ ಅಂಗಡಿಗೆ ಹೋಗಿ ತುಂಬಾನೇ ಬಿಸಿಲಿದ್ದಿದ್ರಿಂದ ಒಂದು ಗ್ಲಾಸ್ ಮಜ್ಗೆನು ಮತ್ತೆ ಚಕ್ಲಿ ತಗೊಂಡೆ. ನಾನು ಮಜ್ಜಿಗೆ ಎಲ್ಲ ಕುಡ್ಕೊಂಡು ಶೋರೂಮ್ ಹತ್ರ ಹೋಗೋ ಅಷ್ಟೊತ್ತಿಗೆ ಶೋರೂಮ್ ಅವರು ಕಾರ್ಗೆ ಹಾರ ಹಾಕಿ ರೆಡಿ ಮಾಡಿ ಇಕ್ಕಿದ್ರು. ಹಾಗೆ ಕಾರ್ದು ಔಟ್ಡೋರ್ ಮತ್ತೆ ಇಂಡೋರ್ ಎಲ್ಲ ಶೂಟ್ ಮಾಡ್ಕೊಂಡೆ. ಅಷ್ಟೊತ್ತಿಗೆ ಕ್ಲೈಂಟ್ ಕೂಡ ಶೋರೂಮ್ ಹತ್ರ ಎಂಟ್ರಿ ಆದ್ರು. ಕಾರ್ನ ಪರ್ಚೇಸ್ ಮಾಡಕ್ಕೆ ಅವ್ರು ಫುಲ್ ಫ್ಯಾಮಿಲಿ ಬಂದಿದ್ರು. ಅವರು ಒಳಗಡೆ ನಡ್ಕೊಂಡ್ ಬರೋದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಕ್ಲೈಂಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಶೋರೂಮ್ ಸ್ಟಾಫ್ ಸೆಕೆಂಡ್ ಕೊಂಟಿ ವೆಲ್ಕಮ್ ಮಾಡ್ಕೊಂಡ್ರು. ಹಾಗೆ ಅವ್ರ ಸ್ಟಾಫ್ ವಾಟರ್ ಬಾಟ್ಲ್ ಎಲ್ಲ ಕೊಟ್ರು. ನೀರೆಲ್ಲ ಕುಡ್ದಿದ್ದಾದ್ಮೇಲೆ ಶೋರೂಮ್ ಸ್ಟಾಫ್ ಪೇಪರ್ಸ್ ಗೆ ಸಿಗ್ನೇಚರ್ ಎಲ್ಲ ಹಾಕ್ಸ್ಕೊಂಡ್ರು. ನಾವು ಅದನ್ನೆಲ್ಲ ಶೂಟ್ ಮಾಡ್ಕೊಂಡ್ವಿ. ಸಿಗ್ನೇಚರ್ ಎಲ್ಲ ಮುಗಿತಾ ಇದ್ದಂಗೆ ಸರ್ಗೆ ಮತ್ತೆ ಅವ್ರ ಮಗಳಿಗೆ ಸ್ಪೆಕ್ಸ್ ಹಾಕ್ಸ್ಬಿಟ್ಟು ಕಾರ್ ಮುಂದೆ ಕರ್ಕೊಂಡು ಹೋದೆ. ಅವ್ರ ಫ್ಯಾಮಿಲಿ ಎಲ್ಲ ಕಾರ್ನ ನೋಡೋದಕ್ಕೆ ತುಂಬಾನೇ ಕ್ಯೂರಿಯಾಸಿಟಿ ಇಂದ ಇದ್ರು. ಅವ್ರ ಮಕ್ಕಳು ಅಷ್ಟೇ ಸ್ಪೆಕ್ಸ್ ಹಾಕೊಂಡು ತುಂಬಾನೇ ಕ್ಯೂಟ್ ಆಗಿದ್ರು. ಹಾಗೆ ಕಾರ್ ಮೇಲಿರೋ ಸ್ಕ್ರೀನ್ ನ ಓಪನ್ ಮಾಡಿದ್ರು. ಅವ್ರ ಫ್ಯಾಮಿಲಿ ಎಲ್ಲ ಕಾರ್ನ ನೋಡ್ತಾ ಇದ್ದಂಗೆನೆ ತುಂಬಾನೇ ಸರ್ಪ್ರೈಸ್ ಆದ್ರು. ನಾವು ಯಾವ್ದು ಮಿಸ್ ಆಗ್ದಿರಂಗೆ ಕಂಪ್ಲೀಟ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಹಾಗೆ ಶೋರೂಮ್ ಸ್ಟಾಫ್ ಕೀನ ಕೊಟ್ಟಿ ಕೆಲವೊಂದು ಗಿಫ್ಟ್ಸ್ ಎಲ್ಲ ಕೊಟ್ಟಿ ಸರ್ಗೆ ಸೆಕೆಂಡ್ ಮಾಡಿದ್ರು. ಹಾಗೆ ಸರ್ನ ಮತ್ತೆ ಮೇಡಮ್ ನ ಕಾರ್ ಮುಂದೆ ನಿಲ್ಸ್ಬಿಟ್ಟು ಕೆಲವೊಂದು ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಕ್ಲೈಂಟ್ ಪೂಜೆ ಮಾಡಕ್ಕೆ ಅಂತ ಕಾರ್ನ ಶೋರೂಮ್ ಇಂದ ಆಚೆ ತಗೊಂಡ್ಬಂದ್ರು. ನಾವು ತೆಗ್ದಿರೋ ಫೋಟೋನ ಶೋರೂಮ್ ಅವ್ರಿಗೆ ಕೊಟ್ವಿ. ಶೋರೂಮ್ ಅವರು ಅಷ್ಟೇ ಒಂದು ಸ್ಮಾಲ್ ಫೋಟೋ ಫ್ರೇಮ್ ನ ಅಲ್ಲೇ ಗಿಫ್ಟ್ ಆಗಿ ಕೊಟ್ರು. ಹಾಗೆ ಕ್ಲೈಂಟ್ ಕಾರ್ಗೆ ಪೂಜೆ ಎಲ್ಲ ಮಾಡಿ ಅವ್ರ ಮಗಳದು ಕಾಲ್ನ ಕಾರ್ ಮೇಲೆ ಪ್ರೆಸ್ ಮಾಡಿಸಿದ್ರು. ಆ ಪಾಪುಗಂತೂ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತೇ ಆಗ್ತಾ ಇರ್ಲಿಲ್ಲ. ಹಾಗೆ ನಮಗೂನು ಮತ್ತೆ ಎಂಟೈರ್ ಶೋರೂಮ್ ಗೆ ಸ್ವೀಟ್ಸ್ ನ ಕೊಟ್ರು. ಇದೆಲ್ಲ ಮುಗಿತಾ ಇದ್ದಂಗೆ ಸರ್ಗೆ ಕೆಲವೊಂದು ಮೂಮೆಂಟ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟು ಹಾಫ್ ಅನ್ ಅವರ್ ಫೋಟೋ ಮತ್ತೆ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಸರ್ ಕಾರ್ ಒಳಗಡೆ ಕುತ್ಕೊಂಡು ಕಾರ್ನ ಶೋರೂಮ್ ಇಂದ ಆಚೆ ತಗೊಂಡೋದ್ರು. ನಾವು ಇದನ್ನೆಲ್ಲ ಶೂಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸ್ಟುಡಿಯೋಗೆ ಬಂದು 2 hours ಅಲ್ಲಿ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಸರ್ಗೆ ವಿಡಿಯೋನ ಸೆಂಡ್ ಮಾಡಿದೆ. ಸರ್ ವಿಡಿಯೋನ ನೋಡ್ತಾ ಇದ್ದಂಗೆ ತುಂಬಾನೇ ಹ್ಯಾಪಿ ಆದ್ರು. ಈ ಕಾರ್ದು ಫೈನಲ್ ಔಟ್ಪುಟ್ ವಿಡಿಯೋನ ನೀವು ನೋಡ್ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನಲ್ಲಿ ಹಾಕಿದೀನಿ, ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಕಾರ್ ಡೆಲಿವರಿ ನಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್.